ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಇನ್ನೊಂದು ಟ್ರೆಂಡ್ ಬಂದಿದೆ. ಬಯೋದಲ್ಲಿ ಸುಮ್ನೆ ಟ್ರಾನ್ಸ್ಫಾರ್ಮೇಶನ್ಸ್ ಅಂತ ಹಾಕೊಂಡ್ಬಿಡೋದು. ಈಗ ಲೆಟ್ಸೆ ನಾನು 3,000 ಅಲ್ಲ 4,000 ಜನ ಜೊತೆ ಮಾತಾಡಿದ್ದೀನಿ ಅಂದ್ರೆ ಎನ್ಕ್ವೈರಿ, ಅದು ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ ಗುರು. ಇನ್ ಕೇಸ್ ನಾನು 2,000 ಜನ ಜೊತೆ ಮಾತಾಡಿದ್ರು, ಅವ್ರು ಎನ್ರೋಲ್ ಆಗಿದ್ರು ಕೂಡ ನಾನು 2,000 ಜನನ ಹ್ಯಾಂಡಲ್ ಮಾಡಿದೀನಿ ಅಂತ ಹೇಳ್ತೀನಿ. ನಾನು ಎಲ್ಲೂ ಕೂಡ 2,000 ಪೀಪಲ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡಿದೀನಿ ಅಂತ ಹೇಳಿಲ್ಲ. ನೀವು ಬೇಕಾದ್ರೆ ಎಲ್ಲಾ ವಿಡಿಯೋಸ್ ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಸೊ ಕೆಲವರು ಸುಮ್ನೆ 3,000 ಜನ ಟ್ರಾನ್ಸ್ಫಾರ್ಮ್ಡ್, 10,000 ಜನ ಟ್ರಾನ್ಸ್ಫಾರ್ಮ್ಡ್, 5,000 ಜನ ಟ್ರಾನ್ಸ್ಫಾರ್ಮ್ಡ್ ಪ್ರೊಫೈಲ್ ಹುಡುಕಿ ಅವ್ರ ಜಾತಕ ಹುಡುಕಿ ನೋಡಿದ್ರು ಕರೆಕ್ಟ್ ಆಗಿ ಒಂದು ಇನ್ನೂ ಟ್ರಾನ್ಸ್ಫಾರ್ಮೇಶನ್ ಸಿಗಲ್ಲ. ದೇ ಡೋಂಟ್ ಈವನ್ ಹ್ಯಾವ್ 200 ಟ್ರಾನ್ಸ್ಫಾರ್ಮೇಶನ್ ಫೋಟೋಸ್. ಆ ಸಕ್ಸಸ್ ಜರ್ನಿ ಇರೋದೇ ಇಲ್ಲ, ಸ್ಟೋರೀಸೇ ಇರಲ್ಲ. ಇದು ಹೆಂಗ್ ಗೊತ್ತಾ ಪ್ರಾಬ್ಲಮ್? ಹೇಳ್ಕೊಳಕ್ ಯಾರಪ್ಪನ ಮನೆ ಗಂಟು ಹೋಗ್ಬೇಕು? 3,000 ಹೇಳ್ಕೊ, 5,000 ಹೇಳ್ಕೊ. ಟ್ರಾನ್ಸ್ಫಾರ್ಮೇಶನ್ ಜನ ಯಾರು ವೆರಿಫೈ ಮಾಡಲ್ಲ. ಜನ ನೋಡೋದೇನು? ಫಾಲೋಯಿಂಗು. ಓ 1 ಮಿಲಿಯನ್ ಇದೆಯಾ, ಓ 500K ಇದೆಯಾ, ಇವ್ನು ಯಾರೋ ದೊಡ್ಡ ಸೀಮೆಗಿಲ್ದಿದ್ ಕೋಚ್ ಇರಬೇಕು ಅನ್ಕೊಂಡು ನಂಬಿಕೊಂಡು ಬಕರ ಆಗ್ತಾರೆ. ಅಲ್ಲಿಂದ ಆ ಕೋಚು ಸ್ಕ್ಯಾಮ್ ಮಾಡಕ್ ಶುರು ಮಾಡ್ತಾರೆ. ಸೊ ಹುಷಾರಾಗಿರಿ. ಡೋಂಟ್ ಜಸ್ಟ್ ಬ್ಲೈಂಡ್ಲಿ ಗೋ ವಿತ್ ದ ನಂಬರ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್. ಅವ್ರದ್ದು ಪ್ರೊಫೈಲ್ ನೋಡಿ, ಅವ್ರ ಹತ್ರ ಮಾತಾಡಿ, ಆಯ್ತಾ? ಒಂದು ಕನ್ಸಲ್ಟೇಷನ್ ಕಾಲ್ ತಗೊಂಡು ಮಾತಾಡಿ. ಅವಾಗ ಗೊತ್ತಾಗುತ್ತೆ ನಿಮಗೆ ಅವರು ನಿಜವಾಗ್ಲೂ ಲಾಯಕ್ ಇದಾರಾ ಟು ಕನ್ಸಿಡರ್ ಆಸ್ ಎ ಕೋಚ್. ಅವ್ರು ನಿಜವಾಗ್ಲೂ ವರ್ಕ್ ಮಾಡಿದಾರ ಅಂತ ಒಂದು 4-5 ಸಿಂಪಲ್ ಕ್ವಶನ್ಸ್ ಕೇಳಿ, ಅಲ್ಲೇ ತಗೊಳಕೋತಾರೆ.